ಜಯ ಗುರುದೇ, ಎಲ್ಲರಿಗೂ ನಮಸ್ಕಾರ. ಪತಂಜಲಿ ವಾಯುಮಠದ ಪರವಾಗಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೆ ಗೊತ್ತಿರೋ ಅತ್ಯಂತ ಬಲಿಷ್ಠರಾಗಿದ್ದಂಥ ದೇವರ ನಮ್ಮಲ್ಲಿ ವರವನ್ನು ಪಡ್ಕೊಂಡಿದ್ದಂಥ ಎರಡನೇ ಎನ್ನುವಂಥ ಅತ್ಯಂತ ಕೆಟ್ಟ ರಾಕ್ಷಸ ಆತ ಎಲ್ಲರನ್ನೂ ತೊಂದರೆ ಕೊಡ್ತಾ ಇದ್ದ. ಅದೇ ರೀತಿಯಾಗಿ ಯಾರಿಂದಲೂ ಸಾವು ಬರದಂತೆ ಅವನು ಕೇಳ್ಕೊಂಡಿದ್ದ. ಭೂದೇವಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿಟ್ಟ. ಭೂದೇವಿಯ ಪ್ರಾರ್ಥನೆಯಿಂದ ಸಾಕ್ಷಾತ್ ವಿಷ್ಣುವೇ ಬಂದು ಆ ಭೂದೇವಿಯನ್ನು ರಕ್ಷಣೆ ಮಾಡಿದ್ರು. ಆ ನಂತರ ಆ ಭೂದೇವಿ ವಿಷ್ಣುವಿನ ಆ ಒಂದು ಮಗನಾಗಿ ನರಕಾಸುರ ಎನ್ನುವಂಥವನು ಹುಟ್ಟಿದ. ಆ ನರಕಾಸುರನು ಅತ್ಯಂತ ಕೆಟ್ಟ ಬಹಳ ತಪಸ್ವಿ ಆಗಿದ್ದ. ಅವನು ಯಾರಿಂದಲೂ ಸಾವು ಬರದ ಇರಲಿ ಅಂತ ಅಂದ್ಕೊಂಡಿದ್ದ. ನನಗೆ ತಾಯಿಯಿಂದ ಅಲ್ಲದೆ ಇನ್ನು ಯಾರಿಂದಲೂ ನನ್ನ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ದ. ಆ ಮೂಲಕವಾಗಿ ಆದರೆ ಅವನು ಒಳ್ಳೆ ತಪ್ಪ ಇಟ್ಕೊಂಡಿದ್ದ. ಆದರೆ ನರಕಾಸುರನ ಸ್ನೇಹಿತರಂತ ಅದಕ್ಕೆ ಒಳ್ಳೆ ಸ್ನೇಹಿತರು ಬಹಳ ಮುಖ್ಯವಾಗಿ ಅಂತಕ್ಕಂಥದ್ದು ಹೇಳ್ತೀನಿ. ಅವನ ಜೊತೆಯಲ್ಲಿ ಒಬ್ಬನು ಕೆಟ್ಟ ರಾಕ್ಷಸ ಸ್ನೇಹಿತನಾದ ಬಾಣಾಸುರ ಎನ್ನುವಂಥ ಒಬ್ಬ ಕೆಟ್ಟ ರಾಕ್ಷಸರ ಸ್ನೇಹವಾಗಿ ಅವನ ಸಹವಾಸದಿಂದ ಅನೇಕ ದುಶ್ಚಟಗಳನ್ನು ಎಲ್ಲ ಮಾಡಿಕೊಂಡು ಮಳೆಯನ್ನು ಪರಿಸ್ಥಿತಿ ದೊಡ್ಡ ಕೊಡ್ತಾ ಇದ್ದ. ಇದನ್ನು ಗಮನಿಸಂಥ ಮಹಾವಿಷ್ಣು ಇಲ್ಲಿ ಸಾಕ್ಷಾತ್ ಬಂದು ಸಾಕ್ಷಿ ಶ್ರೀಕೃಷ್ಣನ ಮೊರೆಯನ್ನು ಹೊರಟ್ರು. ಎಲ್ಲರೂ ಶ್ರೀಕೃಷ್ಣನ ಮೊರೆಯನ್ನು ಹೊರಟರು. ಶ್ರೀಕೃಷ್ಣನು ಕೂಡ ಅವನನ್ನು ಆ ಬಾಣಾಸುರ ಮದಿ ನರಕವನ್ನು ಕೊಲ್ಲಿಕ್ಕಾಗಲಿಲ್ಲ. ಆ ನಂತರ ಕೊನೆಗೆ ಸಾಕ್ಷಾತ್ ಶ್ರೀಕೃಷ್ಣನ ಪತ್ನಿಯಾದಂಥ ಸತ್ಯಭಾಮಿಯ ಮೂಲಕ ಇವನನ್ನು ಕೊಲ್ಲುವಂಥ ಒಂದು ಸಂಹಾರ ಮಾಡ್ತಕ್ಕಂಥ ಒಂದು ಅವಕಾಶ ಆಯಿತು. ಅಂದರೆ ನಾನು ಹೇಳ್ತೀನಿ, ಈ ಸಹವಾಸ ಇದೆಯಲ್ಲ ಬಹಳ ಮುಖ್ಯ. ಈ ನರಕಾಸುರನಿಗೆ ಏನು ಇದ್ದಂಥ ಒಂದು ಕೆಟ್ಟ ಸಹವಾಸ ಐತಲ್ಲ, ಪ್ರತಿಯೊಬ್ಬ ಜೀವಿಗಳಿಗೂ ಅಷ್ಟೇ ಒಳ್ಳೆಯ ಸ್ನೇಹಿತರು, ಒಳ್ಳೆ ಸ್ನೇಹ. ಪ್ಲೀಸ್ ಟೆಲ್ ಮಿ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ. ಹಾಗೆ ಬಂಧುಗಳೇ, ಇದೊಂದು ಸಂಕೇತ. ಬೆಳಕಿನ ಹಬ್ಬ ಇದು. ಅವನನ್ನು ಕೊಂದದ್ದಕ್ಕೋಸ್ಕರ ನರಕಾಸುರನ ಸಂಹಾರ ಮಾಡೋದಕ್ಕೋಸ್ಕರ ಖುಷಿಗೋಸ್ಕರ ಬೆಳಕಿನ ಹಬ್ಬ ಮಾಡ್ತಾರೆ. ಆದರೆ ಅದಕ್ಕೆ ಖುಷಿಗೋಸ್ಕರ ಪಟಾಕಿಯನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಏನಾಗಿದೆ, ನಮ್ಮ ಮಕ್ಕಳನ್ನ ನಾವೇ ಬಲಿ ಕೊಡ್ತಾ ಇದ್ದೀವಿ. ಆ ಬೆಳಕಿನ ಹಬ್ಬದ ರೂಪದಲ್ಲಿ ಅಥವಾ ಪಟಾಕಿಯನ್ನು ಹಚ್ಚುವ ರೂಪದಲ್ಲಿ ನಮ್ಮ ಮಕ್ಕಳು ಇವತ್ತು ನೋಡಿ, ಇವತ್ತು ಸುದ್ದಿ ನೋಡಿ, 80ಕ್ಕಿಂತ ಹೆಚ್ಚು ಜನ ಅಮಾಯಕರು ಪಾಪ ಜೀವ ಕಳ್ಕೊಂಡಿದ್ದಾರೆ. ಅದರಿಂದ ಬಂದವಳೆ ನಾವಾರು ನಮ್ಮ ತಂದೆಗಳು ಆದಂಥವ್ರು ನಮ್ಮ ಮಕ್ಕಳನ್ನ ಬಲಿ ಕೊಡಬಾರ್ದು. ಹಬ್ಬದ ಇದರಲ್ಲಿ ಯಾವ ಕಾರಣಕ್ಕೂ ಬಲಿ ಕೊಡಬಾರ್ದು. ಈ ಪಟಾಕಿಗಳನ್ನು ಹಚ್ಚುವುದೇ ಒಂದು ದೊಡ್ಡ ಅಪರಾಧ. ಒಂದು ವಾತಾವರಣ ಕೆಟ್ಟೋಗುತ್ತೆ, ಮನಸ್ಸು ಕೆಟ್ಟೋಗುತ್ತೆ. ಅದರಿಂದ ದೀಪವನ್ನು ಬೆಳಗಿ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ, ನಮ್ಮ ಅಜ್ಞಾನ ದೂರ ಮಾಡಿ ಬೆಳಕು ಎಲ್ಲ ಕಡೆ ಆಗಲಿ, ಆನಂದ ಎಲ್ಲ ಕಡೆ ಆಗಲಿ ಅನ್ನೋ ಕಾರಣದ ಈ ಸಂಕೇತದಲ್ಲೇ ನಾನು ನಿಂತುಬಿಟ್ಟಿದ್ದೆ. ಸಂಕೇತ ಬರ ಬನ್ನಿ, ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ, ದುಶ್ಚಟಗಳು ದೂರ ಮಾಡಿ, ಅಹಂಕಾರವನ್ನು ದೂರ ಮಾಡಿ ನಾವೆಲ್ಲರೂ ಪರಮಾತ್ಮ ಮಕ್ಕಳಾಗೋಣ. ನಮಸ್ಕಾರ.